ನಮಸ್ಕಾರ. ನಮ್ಮ ಪಕ್ಷದ ನಗರ ಅಧ್ಯಕ್ಷ ಸುರೇಶ್ ಬಾಬು ಅವರೇ, ಮಾಬ್ಲೇಶ್ ಅವರೇ, ವಿಲ್ಸನ್ ಅವರೇ, ಗುಡ್ಡೆಮನೆ ನಾಗರಾಜಣ್ಣವರೇ, ದಿನೇಶ್ ಅವರೇ, ಕನ್ನಪ್ಪನವರೇ, ನಾಗೇಶ್ ಅವರೇ, ಎಲ್ಲ ನನ್ನ ಪತ್ರಿಕೆಯ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಈಗ ಒಂದು ಗಂಟೆ ಹಿಂದೆ ಗೋಪಾಲಕೃಷ್ಣ ಬೇಳೂರು ಅವರಿಗೆ, ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನಮ್ಮ ಪಕ್ಷ ನೀಡಬೇಕಂತ ಹೇಳಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಪಕ್ಷದ ಮುಖಂಡರು, ಅಧ್ಯಕ್ಷರೆಲ್ಲರೂ ಸೇರಿ ನಾವು ಪೂಜೆ ಸಲ್ಲಿಸಿದ್ದೀವಿ. ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಯಾತಕ್ಕಾಗಿ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ಯಾಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದರೆ, ಅವರು ಇವತ್ತು ಬಡವರ ಬಂಧು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬರೀ ಈ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ, ಈ ಜಿಲ್ಲೆಯ ಯಾರೇ ಬಡವರು ಅವ್ರ ಮನೆಗೆ ಬಂದರೂ ಅವರನ್ನು ವಿಚಾರಿಸಿ ನಿಮ್ದೇನು ಕಷ್ಟ ಸುಖ ಅಂತ ಕೇಳಿ ಅವ್ರ ಕೈಲಾದ ಸಹಾಯ ಮಾಡುವಂಥ ಗುಣ ಅವ್ರ ಹತ್ರ ಇದೆ. ಅದಕ್ಕೋಸ್ಕರ ಈ ಜಿಲ್ಲೆ, ಈ ಸಾಗರ ತಾಲೂಕಿಗೆ ಮಂತ್ರಿ ಸ್ಥಾನ ಸಿಕ್ಕಿದರೆ ಈ ಕರಾವಳಿ ಭಾಗ ಮತ್ತು ಈ ಶಿವಮೊಗ್ಗ ಜಿಲ್ಲೆ ಈ ಕಡೆಲ್ಲ ಪಕ್ಷ ಸಂಘಟನೆ ಆಗುತ್ತಂತ ಹೇಳಿ, ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಸರ್ಕಾರ ಮಾಡುವಂಥ ಈಗಿನ CM ಆಗುವಂಥ DK ಶಿವಕುಮಾರ್ ಅವ್ರ ಹತ್ರ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಸಾಹೇಬರಿಗೆ ಒಂದು ಕ್ಯಾಬಿನೆಟಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು. ಅವರಿಗೆ ಈ ರಾಜ್ಯದ, ಈ ತಾಲೂಕಿನ, ಈ ಜಿಲ್ಲೆಯ ಜನರಿಗೆ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಈ ದೇವರು ಮಹಾಗಣಪತಿ ಮಾರಿಕಾಂಬ ದೇವಿ ಅಂತ ಹೇಳ್ತಾ, ನಮ್ಮೆಲ್ಲ ಈ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಅವ್ರ ಅಭಿಮಾನಿ ಬಳಗ ಇರ್ಬೋದು, ಇವತ್ತೆಲ್ಲರೂ ಏನು ಆಸೆ ಪಟ್ಟಿದ್ದಾರೆ ಅಂದರೆ, ಇವತ್ತಿನ ಬುಧವಾರ ನಡೆಯುವ ಪ್ರಮಾಣ ವಚನದಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರು ಮಿನಿಸ್ಟರ್ ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಎಲ್ಲರೂ ಮನಗಣಬೇಕಂತ ಹೇಳಿ ಕಾತುರದ ಇದ್ದಾರೆ. ಅದರಲ್ಲಿ ನಾನೂ ಒಬ್ಬ. ಈ ಎಲ್ಲರಿಗೂ ಅವರ ನಮ್ಮ ಅಭಿಮಾನಿ ಬಳಗ ಮತ್ತು ಪಕ್ಷ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಶುಭ ಹಾರೈಸ್ತಾ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ, ಅವನ ಗೋಪಾಲಕೃಷ್ಣ ಬೇಳೂರು ಒಬ್ಬರು ಬಡವರ ಬಂಧು ಅನ್ನೋದ್ರಲ್ಲಿ ಒಂದು ಮಾತಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಬೆಳಗ್ಗೆ ಅವರು ಮನೆಯಲ್ಲಿ ಬೆಂಗಳೂರಿಂದ ಸಾಗರದಲ್ಲಿ ಇದ್ದರು ಅಂದರೆ, ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ 1,000 ಜನ ಬಂದರು. ಅವರು ಬಡವರಿರಲಿ, ಶ್ರೀಮಂತರಿರಲಿ, ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಅವರಿಗೆ. ಅವರೆಲ್ಲರನ್ನು ಮಾತಾಡಿಸಿ ಅಭಿಮಾನದಿಂದ ಕಳಿಸುವಂಥ ಗುಣ ನಮ್ಮ ನಾಯಕರಿಗಿದೆ. ಆ ನಾಯಕರಿಗೆ ಮಹಾಗಣಪತಿ ಮಾರಿಕಾಂಬ ದೇವಿ ಅವರಿಗೆ ಶ್ರೀಧರ ಗುರುಗಳ ಆಶೀರ್ವಾದದಿಂದ, ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಆಗಬೇಕು, ಸಚಿವ ಸ್ಥಾನ ಸಿಗಬೇಕಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ.